ಜಿಲ್ಲೆಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಸಿ ಸತ್ಯಭಾಮ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 26ರಂದು ಮತದಾನ ನಡೆಯಲಿದ್ದು, ಅಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 17,36,610 ಮತದಾರರಿದ್ದು, ಈ ಪೈಕಿ 8,63,727 ಪುರುಷ ಮತದಾರರು, 8,72,840 ಮಹಿಳಾ ಮತದಾರರು ಹಾಗೂ ಇತರೆ 43 ಮತದಾರರನ್ನ ಒಳಗೊಂಡಿದೆ. ಅಲ್ಲದೆ 85 ವರ್ಷ ಮೇಲ್ಪಟ್ಟ 2,636 ಮತದಾರರು, 1,373 ದಿವ್ಯಾಂಗ ಮತದಾರರನ್ನು ಒಳಗೊಂಡಿದೆ ಎಂದು ಮಾಹಿತಿ ನೀಡಿದರು. ಗೊತ್ತಿದ್ದಂತೆ ಚುನಾವಣಾಧಿಕಾರಿ ನಾವಿರ್ತೇವೆ, ಮತ್ತೆ ನಮ್ಮ ಜೊತೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳೆಲ್ಲ ಇರ್ತಾರೆ. ತಮಗೆ ಗೊತ್ತಿದೆ, ಇದೆಲ್ಲ ನಾಮಿನೇಷನ್ ಪ್ರೋಸೆಸ್ ಇದೆಲ್ಲ ಆದ್ಮೇಲೆ ಈಗ ಎಲೆಕ್ಷನ್ ಪ್ರಿಪೇರ್ಡ್ನೆಸ್ ಏನು ಆಗುತ್ತೆ ಅದು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೂಲಕ ಇವತ್ತು ಕೆಲವೆಲ್ಲ EVM ಕಮಿಷನಿಂಗ್ ಇದೆ. EVM ಕಮಿಷನಿಂಗ್ ಅಂತಂದ್ರೆ EVMಗೆ ನಮ್ಮ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡಿ ಕ್ಯಾಂಡಿಡೇಟ್ಗಳು ಅವರ ಅಭ್ಯರ್ಥಿಗಳ ಒಂದು ಸಮ್ಮುಖದಲ್ಲಿ ಫಿಕ್ಸ್ ಮಾಡಿಬಿಟ್ಟು ಚುನಾವಣಾ ತಯಾರಿ ನಡೆಸ್ತಾ ಇದ್ದಾರೆ ನಮ್ಮೆಲ್ಲ ಕೆಲವರು AROಗಳು. ಸೊ ಅದನ್ನು ಕೂಡ ಯಾವ್ಯಾವ ಇದರಲ್ಲಿ ಅಂತಂದ್ಬಿಟ್ಟು ನಮಗೆ ತಿಳಿಸಿದ್ದಾರೆ. ಕಡೂರಲ್ಲಿ ಮಾಡ್ತಿದ್ದಾರೆ, ಹೊಳೆನರಸೀಪುರದಲ್ಲಿ ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಮಾಡ್ತಾ ಇದ್ದಾರೆ, ಕಮಿಷನಿಂಗ್ ಮಾಡ್ತಾ ಇದ್ದಾರೆ. ಕಮಿಷನಿಂಗ್ ಅಂದರೆ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡೋದು. ಆಮೇಲೆ ನಮ್ಮಲ್ಲಿ ತಮಗೆ ಗೊತ್ತಿದೆ 31 SST ಅಂದರೆ ನಮ್ಮ ಚೆಕ್ ಪೋಸ್ಟು ಇದು ಮಾಡಿಬಿಟ್ಟು ಅಲ್ಲಿ ತಂಡಗಳನ್ನ ನಿಯೋಜನೆ ಮಾಡಿದ್ದೀವಿ. ಅವ್ರಿಗೆ ಒಂದು ನಮ್ಮ ಮೆಜಿಸ್ಟೀರಿಯಲ್ ಪವರ್ ಎಲ್ಲ ಕೊಟ್ಬಿಟ್ಟು ಅವ್ರ ತಂಡದ ಮುಖ್ಯಸ್ಥರನ್ನೆಲ್ಲ ಮಾಡಿಬಿಟ್ಟು ಏನಾದರೂ ಅಂದರೆ ನಮ್ಮ ವೆಹಿಕಲ್ಸ್ ಎಲ್ಲ ನಾವು ತಪಾಸಣೆ ಮಾಡ್ತೀವಿ. ಮತ್ತು ಯಾವುದೇ ನಾನು ನೋಡ್ತಾ ಇದ್ದೀನಿ, ನೀವು ನೋಡಿರಬೇಕು, ಬೆಂಗಳೂರಿಂದ ಬಂದರೆ ಯಾವುದೇ ಜಿಲ್ಲೆಯಲ್ಲಿ ತಪಾಸಣೆ ಅಂದರೆ ಅಷ್ಟೊಂದು ಚುರುಕಾಗಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು, ನಮ್ಮ ತಂಡಗಳು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ದುರದೃಷ್ಟಕರ ಸಂಗತಿ ಅಂದರೆ ಯಾವುದೇ ಒಂದು ಸೀಜರು ಆಗಿಲ್ಲ. FST ಸುಮಾರು 114 ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತಂದ್ಬಿಟ್ಟು ಏನೇ ಒಂದು ಕಂಪ್ಲೇಂಟ್ ಬಂದರೆ ತಕ್ಷಣದಲ್ಲಿ ಹಾರ್ಕೊಂಡು ಹೋಗೋದು. ಫ್ಲೈಯಿಂಗ್ ಅಂದರೆ ಅವರೇನು ಹಾರಲ್ಲ, ಆದರೆ ಅಷ್ಟು ವೇಗವಾಗಿ ಅವರು ಹೋಗಿ ಒಂದು ಸ್ಥಳವನ್ನು ಎಲ್ಲಿ ಕಂಪ್ಲೇಂಟ್ ಬರುತ್ತೆ ಆ ಸ್ಥಳವನ್ನು ರೀಚ್ ಔಟ್ ಮಾಡಿಬಿಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಂಥದ್ದು. ಸುಮಾರು 114 ತಂಡ 3 ಶಿಫ್ಟಲ್ಲಿ ನಾವು ಮಾಡಿದ್ದೀವಿ. ಯಾರಿಗೂ 8 ಗಂಟೆ ಮೇಲೆ ಕೆಲಸದ ಒತ್ತಡ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಮತ ಚಲಾಯಿಸಲು ಮತದಾರ ಪಟ್ಟಿಯಲ್ಲಿ ಹೆಸರು ನಂದಿಲ್ಲ ಅಂತಂದ್ಬಿಟ್ಟಂದ್ರೆ ನೀವು ಅಂದರೆ ನೋಡ್ಕೊಳ್ಬೇಕು. ನೀವು ಹೆಸರಿಲ್ದವರು ಇವಾಗ ಏನು ಮಾಡೋಕ್ಕಾಗಲ್ಲ, ಇದಾಗಲೇ ಸಮಯ ಮೀರಿದೆ. ಆದರೆ ಮತದಾರ ಪಟ್ಟಿಯಲ್ಲಿ ನಾನು ಹೆಸರು ನೋಡ್ಕೋಬೇಕು ಅಂತಂದ್ಬಿಟ್ಟು ಅನ್ನೋರು ನಾನು ಈಗಾಗಲೇ ಕೊಟ್ಟಿದ್ದೀನಿ. www.vsp.in ಮತ್ತು www.cokarnataka.kr.nic.inಗೆ ಭೇಟಿ ಕೊಡ್ಬೋದು. ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪ್ನ ಅವ್ರು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ಇದು ಮಾಡ್ಬೋದು. ಅಥವಾ ನಿಮ್ಮ ಒಂದು ಭಾಗದಲ್ಲಿರುವಂತಹ BLO ಬೂತ್ ಲೆವೆಲ್ ಆಫೀಸರ್ನ, ಅಂದರೆ ನಮ್ಮ ಟೀಚರ್ ಇರ್ತಾರೆ, ಸ್ಥಳೀಯ ಟೀಚರ್ ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡ್ಬೋದು. ಮಾಡಿದ್ರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಎಲ್ಲಿದೆ, ಯಾವ ಕ್ರಮ ಸಂಖ್ಯೆಯಲ್ಲಿದೆ, ಯಾವ ಭಾಗ ಸಂಖ್ಯೆಯಲ್ಲಿದೆ, ನಿಮ್ಮ ಇದು ಎಲ್ಲ ಅಂತಂದ್ಬಿಟ್ಟು ಡೀಟೇಲ್ಸ್ನ ನೀವು ಹುಡ್ಕೋಬೋದು. ಆಮೇಲೆ ಮತಗಟ್ಟೆಗಳನ್ನ ಹುಡುಕೋದು ಹೇಗೆ, ಇಲ್ಲಿ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸಮಸ್ಯೆ ಇಲ್ಲ. ಇದು ಬೆಂಗಳೂರಲ್ಲಿ ಬರುವಂಥ ಸಮಸ್ಯೆಗೆ ಈಗಾಗಲೇ ಚುನಾವಣಾ ಆಯೋಗ ಕೆಲವೆಲ್ಲ ಪರಿಹಾರಗಳನ್ನ ಇದು ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವಾಗಲೂ ಕೂಡ ನಮ್ಮ ವೋಟರ್ಸ್ ಯಾರಾದರೂ ಯಂಗ್ ವೋಟರ್ಸು ಅಥವಾ ಬೇರೆಯವರು ಯಾರಾದರೂ ನಮ್ಮ ಮತಗಟ್ಟೆ ಯಾವುದು ಅಂತಂದ್ಬಿಟ್ಟು ಹುಡುಕ್ಬೇಕು ಅಂತಂದರೆ http://www.hasan.nic.inಗೆ ಅವರು ಸಂಪರ್ಕ ಮಾಡ್ಬೋದು. ಯಾವುದು ನಿಮ್ಮ ಮತಗಟ್ಟೆ ಅಂತಂದ್ಬಿಟ್ಟು ಇದರಲ್ಲಿ ತಿಳಿಸಲಾಗತ್ತೆ, ಅಂದರೆ ಇದರಲ್ಲಿ ಬರುತ್ತೆ. ಸೊ ಆಮೇಲೆ ನಾವು ವಿವರ ಕೊಟ್ಟಿದ್ದೀವಿ. ಈ ಒಂದು ಕಸ್ರಾಕ್ ಪೋಲಿಂಗ್ ಸ್ಟೇಷನ್ ಇದು ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಆಮೇಲೆ www.vsp.in ಕೂಡ ಅದು ಕರ್ನಾಟಕ CO Karnataka.kr.nic ಕೂಡ ಆ ವಿವರವನ್ನು ನಾವು ಪಡ್ಕೋಬೋದು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.